ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನದ ಒಂದು ಸಣ್ಣ ಒಂದು ವಾಕ್ಯದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅನ್ನುವಂಥದ್ದು. ಪ್ರಿಯರೇ, ನಾವು ಇಲ್ಲಿ ನೋಡ್ತೇವೆ ಆತ್ಮದಲ್ಲಿ ಬಡವರಾಗಿರುವಂಥದ್ದು ಅಂದರೆ ಹಂಬಲ್ ಆಗಿ ಇರುವಂಥದ್ದು, ಅಂದರೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ ದೇವರನ್ನು ನಾವು ಪ್ರಥಮ ಸ್ಥಾನವನ್ನು ಕೊಟ್ಟು ನಾವು ನಮ್ಮ ಒಂದು ಜೀವಿತವನ್ನು ನಡೆಸ್ಕೊಂಡು ಹೋಗುವಂಥದ್ದು. ಇದಕ್ಕೆ ನಮಗೆ ದೊಡ್ಡ ಒಂದು ಎಕ್ಸಾಂಪಲ್ ಯಾರು ಅಂತಂದರೆ ಕ್ರಿಸ್ತೇಸುವೆ. ನೋಡಿ, ಕ್ರಿಸ್ತೇಸು ಬಂದ್ಬಿಟ್ಟು ಆತನು ಯೆಹೋವನ ಅಂದರೆ ತಂದೆ ದೇವರ ಮಗನಾಗಿದ್ದಾನೆ. ಆತನು ಪರಲೋಕ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಇದ್ದ ಆತನು. ಆದರೆ ನಮ್ಮ ಮೇಲೆ ಒಂದು ಪ್ರೀತಿಯನ್ನು ಇಟ್ಟುಕೊಂಡು ಆತನು ಈ ಭೂಲೋಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದನು ಹಾಗೂ ನಮ್ಮ ಒಂದು ಪಾಪಗಳಿಗೋಸ್ಕರ ಆತನು ತನ್ನ ಒಂದು ಪ್ರಾಣವನ್ನು ಬಿಟ್ಟನು. ಅದು ಎಲ್ಲಿ? ಕ್ರೂಜೆ ಮೇಲೆ. ಈ ಕ್ರೂಜೆ ಅನ್ನುವಂಥದ್ದಾದರೂ ಏನು? ಒಂದು ಪಾಪಿಸ್ಟರನ್ನ ಒಂದು ಮರಣದಂಡನೆಗೆ ಹಾಕುವಂಥ ಒಂದು ಪರಿಸ್ಥಿತಿ ಪದ್ಧತಿ ಆಗಿನ ಒಂದು ಕಾಲದಲ್ಲಿತ್ತು. ಅಂತಹ ಒಂದು ನೀಚವಾದಂಥ ಒಂದು ಪದ್ಧತಿಗೆ ಅಥವಾ ಒಂದು ವಿಧಾನಕ್ಕೆ ಕ್ರಿಸ್ತೇಸು ತನ್ನನ್ನು ತಾನು ಒಪ್ಪಿಸಿಕೊಂಡು ಪ್ರಾಣವನ್ನು ಕೊಟ್ಟನು. ಅಂದರೆ ತಂದೆ ದೇವರು ಒಬ್ಬನೇ ಮಗನನ್ನು ಕಳಿಸಿದಾಗ ಆತನು ಆ ಒಂದು ಆಜ್ಞೆಗೆ ತಲೆ ಬಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಇಂಥ ಒಂದು ಅವಸ್ಥೆಗೆ ಬಂದು ಪ್ರಾಣ ಕೊಟ್ಟು ನಮಗೋಸ್ಕರ ಒಂದು ಪಾಪದ ಪರಿಹಾರವನ್ನು ಒದಗಿಸ್ಕೊಟ್ಟಿದ್ದಾನೆ. ಪ್ರಿಯರೇ, ನಾವು ಈ ಒಂದು ಎಕ್ಸಾಂಪಲನ್ನು ಉದಾಹರಣೆಯನ್ನು ಇಟ್ಕೊಂಡು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ನಾವೇನು ಮಾಡ್ತೇವೆ? ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಒಂದು ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡ್ಕೊತಾ ಇದ್ದಾವೆ. ಎಷ್ಟೋ ಒಂದು ನಮ್ಮ ಒಂದು ಜೀವಿತದಲ್ಲಿ ದುಃಖಗಳಿಗೆ ಏನೋ ಒಂದು ಬೇಡದೇ ಇರೋವಂಥ ಒಂದು ಪರಿಸ್ಥಿತಿಗಳಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ತಾ ಇದ್ದಾವೆ. ಜಸ್ಟ್ ಏನಂತಂದರೆ ನಮ್ಮ ಒಂದು ಈಗೋನ ನಾವು ಬಿಟ್ಕೊಡೋದಕ್ಕೆ ನಾವು ತಯಾರಿ ಅನ್ನೋಂಥದ್ದಿಲ್ಲ. ಅದು ಬಹಳ ಒಂದು ದುಃಖಕರವಾದಂಥ ಒಂದು ವಿಷಯ. ಅದರಲ್ಲಿನೂ ಕ್ರೈಸ್ತರಾಗಿ ನಮ್ಮಲ್ಲಿ ಆ ಒಂದು ಈಗೋ ಇರುವಂಥದ್ದು ಬಹಳ ಒಂದು ದುಃಖಕರವಾದಂಥ ವಿಷಯ. ನಾವು ಕ್ರೈಸ್ತರಂದಾಗ ನಾವು ಆಸೆ ಪಡುವಂಥದ್ದು ಏನಂದರೆ ನಾವು ಕ್ರಿಸ್ತನ ಜೊತೆ ನಾವು ಇರಬೇಕು ಈಗಲೂ, ಮತ್ತು ನಾವು ನಮ್ಮ ಒಂದು ಈ ಒಂದು ಭೂಲೋಕದ ಪ್ರಯಾಣವನ್ನು ಮುಗಿಸಿದ ಮೇಲೂ ನಾವು ಕ್ರಿಸ್ತನ ಜೊತೆಯಲ್ಲಿ ಇರಬೇಕು ಅನ್ನೋಂಥದ್ದನ್ನು ನಾವು ಬಯಸ್ತೇವೆ. ಅಂದರೆ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಬೇಕು ಅನ್ನೋಂಥದ್ದು. ಪ್ರಿಯರೇ, ನಮ್ಮಲ್ಲಿ ನಾವು ಒಂದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ಅಹಮ್ಮನ್ನು ನಾವು ಬಿಟ್ಕೊಡದೆ, ಆತ್ಮದಲ್ಲಿ ಬಡವರಾಗದೆ ನಾವು ಕ್ರಿಸ್ತನಲ್ಲಿ ಅಥವಾ ಪರಲೋಕ ರಾಜ್ಯದಲ್ಲಿ ನಾವು ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾ ಅನ್ನುವಂಥದ್ದನ್ನು. ಯಾಕಂದರೆ ಈ ಒಂದು ಪರ್ವತ ಪ್ರಸಂಗದಲ್ಲಿ ಆತನು ಹೇಳುವಂಥದ್ದು ತಾನು ಏನೊಂದು ಪ್ರಾಕ್ಟೀಸ್ ಅನ್ನೋದು ಮಾಡಿದ್ನೋ, ತನ್ನ ಜೀವಿತದಲ್ಲಿ ಏನನ್ನು ಆತನು ನಡ್ಸ್ಕೊಂಡು ಬಂದೋ ಅದನ್ನೇ ಆತನು ಹೇಳಿದ್ದಾನೆ. ನಾವು ನೋಡ್ತೇವೆ, ಕ್ರಿಸ್ತನು ತನ್ನನ್ನು ತಾನು ಪವಿತ್ರವಾಗಿ ಇಟ್ಕೊಂಡು ತಂದೆ ದೇವರಿಗೆ ಮೆಚ್ಚಿಸ್ಕೊಂಡು ಆ ಒಂದು ತಂದೆ ದೇವರು ಕೊಟ್ಟಂಥ ಒಂದು ಜವಾಬ್ದಾರಿಯನ್ನು ಆತನು ಮುಗಿಸ್ಕೊಂಡು ಹೋದ. ಆದರೆ ತಂದೆ ದೇವರಿಗೆ ಆತನು ಪ್ರಿಯನಾಗಿದ್ದ. ಆತನ ಪ್ರಿಯನಾಗಿರುವುದಕ್ಕೆ ಮೊದಲನೇ ಕಾರಣ ಏನು ಅಂತಂದರೆ ಆತ್ಮದಲ್ಲಿ ಆತನು ಬಡವನಾಗಿದ್ದನು. ಅಂದರೆ ತಂದೆ ದೇವರಿಗೆ ಆತನು ಎಲ್ಲದನ್ನು ಒಪ್ಪಿಸ್ಕೊಂಡ್ಬಿಟ್ಟಿದ್ದ. ಆತನು ಏನು ಹೇಳ್ತಾ ಇದ್ನೋ ಅದನ್ನೇ ಈತನು ಮಾಡ್ತಾ ಇದ್ದ. ಏನೊಂದು ತನ್ನ ಒಂದು ಈಗೋ ಅನ್ನೋಂಥ ವಿಚಾರ ಆಗಿರಲಿ, ನಾನು ಅನ್ನೋಂಥ ಒಂದು ಯಾವೊಂದು ಭಾವನೆಯೂ ಇಲ್ಲದಾಗೆ ಆತನು ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಳ್ತಾ ಇದ್ದ. ಪ್ರಿಯರೇ, ನಾವು ಆ ಒಂದು ಜೀವಿತವನ್ನು ಹೊಂದ್ಕೊಂಡಿದ್ದೇವೆ. ಆ ಒಂದು ಆತ್ಮದಲ್ಲಿ ಬಡತನ ಅನ್ನೋಂಥದ್ದು ನಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ತಂದೆ ದೇವರು ನಿಮಗೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಡಲಿ ಅನ್ನೋಂಥದ್ದನ್ನು ನಾವು ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.